ಹೆಚ್ಎಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನಾಗತವಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಅಕ್ರಮ ನಡೆದಿಲ್ಲ, ಅಕ್ರಮದ ರೂವಾರಿ ಯಾರೆಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ. ಎಚ್ಡಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ. ಆಲೂರು ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುತ್ತಿದೆ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿಯಿಂದ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ. ಹೆಚ್ಚಿನ ಅಪಘಾತಕ್ಕೆ ನಾಯಿಗಳೇ ಕಾರಣ. ನಾಯಿಗಳ ಸಮಸ್ಯೆ ಬಗ್ಗೆ ನಾಗರಿಕರ ಆಕ್ರೋಶ. ಹೊಯ್ಸಳ ಉತ್ಸವ ಹಾಗೂ ಹಲ್ಮಿಡಿ ಉತ್ಸವ ಮಾಡಲು ಹಿಂದೇಟು ಹಾಕುತ್ತಿರುವ ಸರ್ಕಾರ. ಸಂಘಟನೆಗಳ ಪ್ರಮುಖರಿಂದ ವ್ಯಾಪಕ ಖಂಡನೆ. ಶಾಸಕ ಎಚ್ಕೆ ಸುರೇಶ್ ನೇತೃತ್ವದಲ್ಲಿ ಉತ್ಸವ ನಡೆಸಲು ಸಾರ್ವಜನಿಕರ ಒತ್ತಾಯ. ನಾಗತವಳಿ ಪಾರ್ಕ್ ಸ್ಥಳದ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಅಕ್ರಮ ನಡೆದಿಲ್ಲ, ನಾನು ಎಂದಿಗೂ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೇನೆ, ಅಕ್ರಮ ಯಾರು ಮಾಡುತ್ತಿದ್ದಾರೆ ಎಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ ನಡೆಸಿದ್ದಾರೆ. ಹಾಸನ ನಗರದ ಎಂಪಿ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು, ನಾಗತವಳಿ ಪಾರ್ಕ್ ಜಾಗ ಖಾಸಗಿಯವರ ಪಾಲಾಗಲು ಎಂಪಿಯವರ ಕೈವಾಡ ಇದೆ ಎಂಬ ರೇವಣ್ಣ ಆರೋಪಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದರು. ನಾನು ಸಂಸದನಾದಾಗ ಸತ್ಯ ಪ್ರಾಮಾಣಿಕತೆ ಬಗ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿದ್ದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ. ಅದೇ ರೀತಿ ನನ್ನ ಬಗ್ಗೆ ಮಾತನಾಡುವವರು ಕೂಡ ಪ್ರಾಮಾಣಿಕತೆ ಉಳಿಸಿಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ನಾಗತವಳಿ ಪಾರ್ಕ್ ವಿಚಾರ ಕೆಐಎಡಿಬಿ ಹಾಗೂ ಗ್ರಾಮಸ್ಥರ ನಡುವೆ ಕಳೆದ ಅನೇಕ ದಿನಗಳಿಂದ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಕಾನೂನಿನ ಪರಿಮಿತಿಯಲ್ಲಿ ಸೂಕ್ತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ. ಅದರಂತೆ ಅಧಿಕಾರಿಗಳು ಮಾಡುತ್ತಾರೆ ಎಂದರು. ಸಾಕ್ಷಿ ಆಧಾರಗಳಿಲ್ಲದೆ ಈ ರೀತಿ ಹೇಳಿಕೆ ನೀಡಬಾರದು. ನಾನು ಎಂದಿಗೂ ಬಡವರ ನೊಂದವರ ಪರ ಕೆಲಸ ಮಾಡುವವನು. ಆದರೆ ಗ್ರಾಮೀಣ ಭಾಗದ ಮುಗ್ಧ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಅವರು ಮಾಡುತ್ತಿದ್ದಾರೆ ಎಂದ ಅವರು, ಜನರಿಗೆ ತಪ್ಪು ಮಾಹಿತಿ ನೀಡಿ ಒಬ್ಬರಿಂದ ಒಬ್ಬರಿಗೆ ಎತ್ತಿಕೊಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು. ಹೆಚ್ಎಎನ್ ನ್ಯೂಸ್ ಹಾಸನ್. ಕಚೇರಿ ಓಪನ್ ಆದಮೇಲೆ ಇದು 3ನೇ ಬಾರಿ ನಾನು ಕಚೇರಿಗೆ ಬರ್ತಾ ಇರೋದು. ಕಚೇರಿ ಬರೋಕ್ಕಿಂತ ಒಂದು ದಿನ ಮುಂಚೆನೇ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ, ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಧ್ಯಮ ಮಿತ್ರರಿಗೆ ನಾನು ಹೇಳಿರ್ತೀನಿ, ಹೀಗೆ ಜನ ಏನೇ ಸಮಸ್ಯೆ ಇದ್ದರೂ ಇಂಥ ದಿನ ಬನ್ನಿ ಅಂತ. ಅದೇ ರೀತಿ ಇವತ್ತು ಬಂದಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಏನೋದು ತುಂಬಾ ಸಮಸ್ಯೆಗಳಿದ್ದಾವೆ. ವೈಯಕ್ತಿಕವಾಗಿ ಪಾಪ ಜಮೀನು ವಿಷಯದಲ್ಲಾಗಿರ್ಬೋದು, ಎಲ್ಲ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದನ್ನ ಬಗೆಹರಿಸೋ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಖಂಡಿತ ವಾರದಲ್ಲಿ ಕನಿಷ್ಠ 2 ಬಾರಿ ಬರಬೇಕಂತ ಇದೆ. ಆದರೆ ಖಂಡಿತ ಒಂದೊಂದು ಸಲ ಸರ್ಕಾರಿ ರಜೆ ಬಂದುಬಿಡುತ್ತೆ, ಒಂದೊಂದು ಸಲ ಅದು ಏನೋ ಬೇರೆ ಸರ್ಕಾರಿ ಕಾರ್ಯಕ್ರಮ ಬಂದುಬಿಡ್ತದೆ, ಇಲ್ಲ ಮಂತ್ರಿಗಳ ಕಾರ್ಯಕ್ರಮ, ಇಲ್ಲ ನಂದು ಯಾವುದೋ ಒಂದು ಸಭೆ ಉಳ್ಕೊಂಡ್ಬಿಡ್ತದೆ. ಹಾಗಾಗಿ ಅವನು ಬರೋಕ್ಕಾಗದೇ ಇರೋ ದಿವಸ ಹೀಗೆ ಮಧ್ಯದಲ್ಲಿ ಒಂದಿನ ಇದು ಕೊಟ್ಟು ಬರ್ತಾ ಇದ್ದೀನಿ. ಸಂಸದನಾಗಿ ಆಯ್ಕೆ ಮಾಡಿದರೆ ಜವಾಬ್ದಾರಿ ಜಾಸ್ತಿ ಇದೆ. ನಾನು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಲ್ಲ. ಏನಿದ್ರು ಅಭಿವೃದ್ಧಿ ಮಾಡಿ ತೋರಿಸುವಂಥ ಕೆಲಸ ನಾನು ಮಾಡ್ತೀನಿ. ಆಲೂರು ಪಟ್ಟಣದ ಮುಖ್ಯ ರಸ್ತೆ ಹಾಗೂ ಇತರೆ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಒಂದು ಕಡೆ ಅವುಗಳ ಸಂಖ್ಯೆ ಹೆಚ್ಚಾಗುತ್ತಿದ್ರೆ ಮತ್ತೊಂದು ಕಡೆ ಅವುಗಳ ಆಕ್ರಮಣಕಾರಿ ಸ್ವಭಾವ ಭಯ ಹುಟ್ಟಿಸುತ್ತಿದೆ. ಆಲೂರು ಪಟ್ಟಣದ ಪ್ರತಿಯೊಂದು ರಸ್ತೆಯಲ್ಲೂ 10 ಬೀದಿ ನಾಯಿಗಳು ಕಂಡು ಬರುತ್ತಿವೆ. ಜೊತೆಗೆ ಹೆಚ್ಚಿನವರು ಸಾಕು ನಾಯಿಗಳನ್ನ ಬೀದಿಯಲ್ಲೇ ಬಿಡ್ತಾರೆ. ಹೀಗಾಗಿ ಮನುಷ್ಯರು ರಸ್ತೆಯಲ್ಲಿ ನಡೆದಾಡಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ. ಇದರಿಂದ ಶಾಲೆಗೆ ಹೋಗುವ ಮಕ್ಕಳನ್ನ ಓಡಿಸುವುದು, ಸ್ಕೂಟರ್ ಸವಾರರ ಮೇಲೆ ದಾಳಿ, ಬೆನ್ನಟ್ಟುವ ಘಟನೆಗಳು ಹೆಚ್ಚುತ್ತಿವೆ. ಇದರಿಂದ ಪಟ್ಟಣದ ಎಲ್ಲಾ ರಸ್ತೆಗಳಲ್ಲೂ ಬೀದಿ ನಾಯಿಗಳ ಹಾವಳಿಯಿಂದ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಅಕ್ಟೋಬರ್ 5ರಂದು ಬೆಳಗ್ಗೆ ಶಾಲಾ ಹೆಣ್ಣು ಮಕ್ಕಳಿಬ್ಬರು ಶಾಲೆಗೆ ತೆರಳುವ ವೇಳೆ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹಿಂಭಾಗ ಇರುವ ರಸ್ತೆಯಲ್ಲಿ ನಾಯಿಗಳ ಹಿಂಡು ಮಕ್ಕಳನ್ನ ಓಡಾಡಿಸಿವೆ. ಗಾಬರಿಗೊಂಡ ಮಕ್ಕಳು ಮನೆ ಕಡೆಗೆ ವಾಪಸ್ ಓಡಿ ಬಂದು ನಂತರ ಸಾರ್ವಜನಿಕರು ನಾಯಿಗಳನ್ನು ಓಡಿಸಿದ ನಂತರ ಶಾಲೆಗೆ ಹೋಗಿದ್ದಾರೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆ ಎಂದರೆ ಮನೆಯವರು ಮಕ್ಕಳನ್ನ ಪಕ್ಕದಲ್ಲಿರುವ ಅಂಗಡಿಗೆ ಕಳುಹಿಸಬೇಕಾದರೂ 10 ಬಾರಿ ಯೋಚಿಸಬೇಕಾಗಿದೆ. ಅವರನ್ನ ಶಾಲೆಗೆ ಒಬ್ಬೊಬ್ಬರಾಗಿ ಕಳುಹಿಸುವುದಕ್ಕೂ ಸಾಧ್ಯವಾಗದ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಪೋಷಕರು ಹಲವು ಕಡೆಗಳಲ್ಲಿ ಹೆತ್ತವರು ಜೊತೆಗೆ ಹೋಗಿ ಶಾಲೆಗೆ ಮಕ್ಕಳನ್ನ ಬಿಟ್ಟು ಬರ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ವಾಕಿಂಗ್ ಹೋಗುವ ಹಿರಿಯರು ಕೈಯಲ್ಲಿ ಕಡ್ಡಾಯವಾಗಿ ಕೋಲು ಹಿಡಿದುಕೊಂಡು ಹೋಗುವ ಅಭ್ಯಾಸ ರೂಢಿಯಾಗಿದೆ. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಿವಿಧೆಡೆ ಬೀದಿ ಶ್ವಾನಗಳ ಹಿಂಡೆ ಕಾಣಸಿಗುತ್ತದೆ. ಅಡ್ಡ ಬರುವ ಬೀದಿ ಶ್ವಾನಗಳಿಂದಾಗಿ ದ್ವಿಚಕ್ರ ಸವಾರರು ಅಪಘಾತದಲ್ಲಿ ಸಿಲುಕಿ ಒದ್ದಾಟ ಅನುಭವಿಸುತ್ತಿದ್ದು ಅಂಗವೈಕಲ್ಯಕ್ಕೂ ತುತ್ತಾಗುತ್ತಿದ್ದಾರೆ. ವಿವಿಧ ಠಾಣೆಯಲ್ಲಿ ಪ್ರಕರಣ ಪರಿಶೀಲಿಸಿದರೆ ಶ್ವಾನದಿಂದಾಗಿಯೇ ಕಚ್ಚಿಸಿಕೊಂಡು ಚಿಕಿತ್ಸೆ ಪಡೆದವರ ಸ್ಕೂಟರ್ ಪಲ್ಟಿಯಾಗಿ ಗಾಯಗೊಂಡ ಬಗ್ಗೆ ವರದಿಗಳು ಸಿಗುತ್ತಿವೆ. ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿದರೆ ಮಾತ್ರ ಅವುಗಳ ಸಂಖ್ಯೆ ಹಾಗೂ ರೇಬಿಸ್ ರೋಗ ತಡೆಗಟ್ಟಲು ಸಾಧ್ಯ ಎನ್ನುತ್ತಾರೆ ನಾಗರಿಕರು. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಹೆಚ್ಎಎನ್ ನ್ಯೂಸ್ ಆಲೂರು. ಬೇಲೂರು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ನೌಕರರ ಹಾಗೂ ಸದಸ್ಯರ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲಿಸುವಂತೆ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಅಕ್ಟೋಬರ್ 4ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ನೌಕರರ ಒಕ್ಕೂಟ, ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ಮುಷ್ಕರ ಮಾಡಲಾಗುತ್ತಿದೆ ಎಂದು ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕುಮಾರ್ ಹೇಳಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ 60% 70% ಗ್ರಾಮೀಣ ಜನರಿಗೆ ಪಂಚಾಯಿತಿ ಕಡೆಯಿಂದ ಹಲವಾರು ಸೇವೆಗಳನ್ನು ನೀಡುತ್ತಿದ್ದು, ಇಲ್ಲಿ ಅಧ್ಯಕ್ಷರು, ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ದ್ವಿತೀಯ ದರ್ಜೆ ಸಹಾಯಕ, ಕರ ವಸೂಲಿಗಾರರು, ಡೇಟಾ ಎಂಟ್ರಿ, ವಾಟರ್ ಮ್ಯಾನ್, ಸ್ವಚ್ಛಗಾರರು ಸೇರಿದಂತೆ ಇತರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಹಲವು ವರ್ಷ ಮನವಿ ಮಾಡಿಕೊಂಡು ಬರುತ್ತಿದ್ದರೂ ಯಾವುದೇ ಮನವಿಗೆ ಸ್ಪಂದಿಸದೇ ಇರುವುದರಿಂದ ಸರ್ಕಾರ ಮತ್ತು ಇಲಾಖೆ ಧೋರಣೆ ಖಂಡಿಸಿ ರಾಜ್ಯಾದ್ಯಂತ ನೌಕರರ ಒಕ್ಕೂಟದ ವತಿಯಿಂದ ಇಂದಿನಿಂದ ನೀರಿನ ಸೇವೆ ಹೊರತುಪಡಿಸಿ ಉಳಿದ ಎಲ್ಲಾ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದೇವೆ. ಇದಕ್ಕೆ ನಮ್ಮ ಶಾಸಕರು ಸಹ ಬೆಂಬಲ ನೀಡುವಂತೆ ಮನವಿ ನೀಡಿದ್ದೇವೆ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಪಂಚ ಯೋಜನೆ ಹಾಗೂ ಪಂಚ ಸೇವೆಗಳನ್ನು ನೀಡುವಂತಹ ನೌಕರರು ಅವರಿಗೆ ಸಿಗುವ ಮೂಲಭೂತ ಸೌಕರ್ಯಗಳನ್ನು ನಿರ್ವಹಿಸುವ ಪಂಚಾಯತ್ ರಾಜ್ಗೆ ಒಳಪಡುವ ಎಲ್ಲ ನೌಕರರು ಒಕ್ಕೂಟ ಈಗಾಗಲೇ ಸೌಕರ್ಯಗಳು ಸಿಗಬೇಕೆಂದು ಹೋರಾಟಕ್ಕಿಳಿದಿದ್ದು ಅವರಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ವೇತನ ತಾರತಮ್ಯ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನು ನೀಡುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡಲೇ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಂತೋಷ್, ಹರ್ಷ, ಅಶೋಕ್, ರೇವತಿ, ನಾಗಭೂಷಣ್, ಗುರುಪ್ರಸಾದ್, ಮಹೇಶ್ವರಿ, ಪರಮೇಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಪಂಚ ಯೋಜನೆ ಅಂತಕ್ಕಂಥದ್ದೇನಿದೆ, ಪಂಚ ಸೇವೆ ಅಂತಕ್ಕಂಥದ್ದೇನಿದೆ, ಪಂಚ ನೌಕರರು ಅಂತಕ್ಕಂಥದ್ದೇನಿದೆ, ಅವರ ಅಹವಾಲುಗಳನ್ನ ನನಗೆ ಕೊಟ್ಟಿದ್ದಾರೆ. ನಾಳೆಯಿಂದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇವರು ಏನು PDOಗಳಿಂದ ಹಿಡಿದು ಲಾಸ್ಟ್ ವಾಟರ್ ಮ್ಯಾನ್ವರೆಗೂ ಇರ್ತಕ್ಕಂಥ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು. ಏನು ದಿನಗೂಲಿ ನೌಕರರ ರೀತಿಯಲ್ಲಿ ತಗೊಂಡು ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳಿರ್ಬೋದು, PDOಗಳಿರ್ಬೋದು, ಎಲ್ಲರಿಗೂ ಸಹ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ರಾಜ್ಯ ಸರ್ಕಾರ ಇದಕ್ಕೆ ಉತ್ತಮವಾದಂಥ ವೇತನವನ್ನು ಕೊಡೋದ್ರ ಮುಖಾಂತರ ಅವರನ್ನು ನೌಕರರು ಅಂತ ಸ್ವೀಕಾರ ಮಾಡೋದ್ರ ಮುಖಾಂತರ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ಇವರು ಮಾಡ್ತಕ್ಕಂಥ ಯೋಜನೆಗಳು ಏನು ಅನಿರ್ದಿಷ್ಟ ಮುಷ್ಕರ ಇದೆ, ಇದಕ್ಕೆ ಸಂಪೂರ್ಣವಾಗಿ ಈ ಕ್ಷೇತ್ರದ ಶಾಸಕನಾಗಿ ನಾನೂ ಸಹ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತಕ್ಕಂಥದ್ದನ್ನು ಅವರ ಮನವಿಯನ್ನು ಸ್ವೀಕಾರ ಮಾಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 900 ವರ್ಷಗಳ ಗತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಬೇಲೂರಿನಲ್ಲಿ ಹೊಯ್ಸಳ ಮಹೋತ್ಸವ ಆಚರಿಸುವಂತೆ ನಾನು 2 ಬಾರಿ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ಸದನದಲ್ಲಿ ಚರ್ಚೆ ನಡೆಸಲಾಗಿದೆ. ಆದರೂ ಸರ್ಕಾರ ಮಾತ್ರ ಬೇಲೂರಿನ ಮೇಲೆ ಮಲತಾಯಿ ಧೋರಣೆ ಅನುಸರಣೆ ಮಾಡುತ್ತಿದೆ. ಈ ಬಗ್ಗೆ ಹೋರಾಟದ ಮೂಲಕವೇ ಉತ್ತರ ನೀಡಲಾಗುತ್ತೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಎಚ್ಚರಿಕೆ ನೀಡಿದರು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ದಿನದ ಬಗ್ಗೆ ಕರೆದ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಪ್ರಸ್ತಾಪಿಸಿದ ಹೊಯ್ಸಳ ಮಹೋತ್ಸವ ನಡೆಸಲು ಜಿಲ್ಲಾಡಳಿತ ಮತ್ತು ಸರ್ಕಾರ ತೀವ್ರ ನಿರ್ಲಕ್ಷ್ಯ ವಹಿಸಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಎಚ್.ಕೆ. ಸುರೇಶ್, ಸರ್ಕಾರ ಈಗಾಗಲೇ ವರಮಾನ ಬರುತ್ತದೆ ಎಂದು ದಸರಾ ಮತ್ತು ಹಾಸನಾಂಬೆ ಜಾತ್ರೆಯನ್ನ ಅದ್ದೂರಿ ಮಾಡುತ್ತಿದೆ. ಆದರೆ ಬೇಲೂರಿನಲ್ಲಿ ವರಮಾನ ಇಲ್ಲದ ಕಾರಣದಿಂದ ಅತಿವೃಷ್ಟಿ ಅನಾವೃಷ್ಟಿ ನೆಪ ಹೇಳುತ್ತಿದೆ. ಪ್ರಸಕ್ತ ವರ್ಷದಲ್ಲಿಯೇ ಹೊಯ್ಸಳ ಮಹೋತ್ಸವ ಮತ್ತು ಹಲ್ಮಿಡಿಯಲ್ಲಿ ಉತ್ಸವ ನಡೆಸಬೇಕು. ಇಲ್ಲವಾದರೆ ನಾವೇ ಇಲ್ಲಿನ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡಾಭಿಮಾನಿಗಳ ಜೊತೆಯಾಗಿ ಪ್ರತಿಭಟನೆ ನಡೆಸಲು ಸಿದ್ದವೆಂದ ಅವರು, ಮತ್ತೊಮ್ಮೆ ಸದನ ಇರುವುದರಿಂದ ಅಂದು ಸಹ ಮತ್ತೆ ಇದರ ಬಗ್ಗೆ ಪ್ರಸ್ತಾಪ ಮಾಡಲಾಗುವುದು. ಈಗಾಗಲೇ ಹಲ್ಮಿಡಿ ಅಭಿವೃದ್ಧಿಗೆ 6 ಕೋಟಿಯನ್ನ ಸರ್ಕಾರ ನೀಡುವುದಾಗಿ ಭರವಸೆ ನೀಡಿದೆ. ಆದ್ದರಿಂದ ನಮಗೆ ಪ್ರಥಮ ಕನ್ನಡ ಶಾಸನ ಸಿಕ್ಕಿದಂತಹ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಇದೇ ಸಭೆಯಲ್ಲಿ ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ, ಕರವೇ ಅಧ್ಯಕ್ಷ ಭೋಜೇಗೌಡ ತೀರ್ಥಂಕರ್, ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ ವೈಆರ್ ಭಾರತಿಗೌಡ ಮತ್ತು ಲೋಕೇಶ್ ತಮ್ಮದೇ ಆದ ಸಲಹೆಗಳನ್ನು ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್, ತಹಸೀಲ್ದಾರ್ ಎಂ ಮಮತ, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್, ಬಿಇಒ ರಾಜೇಗೌಡ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಪತ್ರವನ್ನು ಕೊಟ್ಟು ಮನವಿಯನ್ನು ಮಾಡಿರ್ತಕ್ಕಂಥದ್ದು, ಸದನದಲ್ಲಿ ತೊಟ್ಟಿ ಹೇಳಿರ್ತಕ್ಕಂಥದ್ದು, ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಕೊಡಿ, ಅದನ್ನ ಪತ್ರಗಳನ್ನ ನಮ್ಮ ಪ್ರತಿ ಅಂತಕ್ಕಂಥದ್ದನ್ನ ವಿಚಾರವನ್ನು ಕೊಟ್ಟಿದ್ರಿ.
ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದು, ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿಯವರನ್ನು ಭೇಟಿ ಮಾಡಿ ಇದನ್ನು ಮನವಿ ಸಲ್ಲಿಸಿದ್ದೀವಿ. ಮುಂದಿನ ಇದರಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮತ್ತು ಹಾಸನ ನಗರದ ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿ ಎಪಿಜೆ ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 9 ಗಂಟೆಗೆ ಎಪಿಜೆ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಶಾಲೆಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಾವು ಕಲಿತಿರುವ ಕರಾಟೆ ಪಟ್ಟುಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಇದಕ್ಕೂ ಮುನ್ನ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಾಲಾಕ್ಷ ಹೆಚ್ಆರ್ ಮತ್ತು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಹರೀಶ್ ಮೊದಲಾದವರು ಭಾಗವಹಿಸಿದ್ರು. ಉದ್ಘಾಟನೆ ನೆರವೇರಿಸಿದ ಎಪಿಜೆ ಕಾಲೇಜಿನ ಕಾರ್ಯದರ್ಶಿ ಡಿ ಮುರಳಿ ಅವರು ಮಾತನಾಡಿ, ಕರಾಟೆ ತುಸು ಕಷ್ಟದ ಕ್ರೀಡೆ. ಈ ಕ್ರೀಡೆ ಅಭ್ಯಾಸ ಮಾಡುವವರು ಎಲ್ಲಾ ರೀತಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಉತ್ತಮ ರೀತಿಯಲ್ಲಿ ತರಬೇತಿ ಪಡೆದರೆ ಉತ್ತಮ ಸಾಧನೆ ಸಾಧ್ಯ ಎಂದು ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಕರಾಟೆ ಸ್ಪರ್ಧೆ ನಡೆಸಿಕೊಡಲು ವಶಿನವಾ ಶೋರಿನ್ ಯು ಶೋರಿನ್ ಕಾಯ್ ಜಪಾನ್ ಸಂಸ್ಥೆಯ ಅಧ್ಯಕ್ಷ ದೀಪಕ್ ಹೆಚ್ಕೆ ಹಾಗೂ ಸಂಸ್ಥೆಯ ತರಬೇತುದಾರರು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಎಪಿಜೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಗೋರಮಾರನಹಳ್ಳಿ ಮುರಾರ್ಜಿ ದೇಸಾಯಿ ಶಾಲೆ ವಿದ್ಯಾರ್ಥಿಗಳು ಖೋ ಖೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮೈಸೂರು ವಿಭಾಗ ಮಟ್ಟಕ್ಕೆ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ಮತ್ತು 17 ವಯೋಮಿತಿ ಒಳಗಿನ 2 ತಂಡಗಳು ಪ್ರಥಮ ಸ್ಥಾನ ಗಳಿಸಿವೆ. 17 ವಯೋಮಿತಿಯ ಬಾಲಕರಾದ ಚಂದನ್ ಎಸ್ಎಂ, ಪ್ರೇಕ್ಷಿತ್ ಸಿವಿ, ಸಂಜನ್ ಎನ್ಕೆ, ನಿತಿನ್, ಚೇತನ್ ಡಿಎನ್, ರೋಹಿತ್ ಕೆಕೆ, ಗಗನ್ ಎಂಕೆ, ಸಾಗರ್, ನಂದನ್ ವಿವೈ, ಚಂದು ಕೆಎಸ್, ಗಗನ್, ಹೇಮಂತ್ ಗೌಡ ಮತ್ತು 14 ವಯೋಮಾನದ ಬಾಲಕರಾದ ಸೃಜನ್ ಗೌಡ ಎಎಸ್, ಧನುಷ್ ಎಂಡಿ, ಸುಜಿತ್ ಎಂ, ಸನತ್ ವಿ, ಜೀವನ್ ಕೆಎಂ, ಮನೋಜ್ ಎನ್ಸಿ, ಕೇಶವರ್ ಸಿಪಿ, ಜಯಂತ್ ಎಸ್ಪಿ, ಮಂಜೇಗೌಡ ಎಸಿ, ತನುಷ್ ಗೌಡ, ಭಾಸ್ಕರ್ ಹೆಗಡೆ, ಸುಮನ್ ಶಾಲೆಯನ್ನು ಪ್ರತಿನಿಧಿಸಿದರು. ಉತ್ತಮ ಸಾಧನೆ ಮಾಡಿರುವ ಶಾಲೆಯ ಕ್ರೀಡಾಪಟುಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ, ಪ್ರಾಂಶುಪಾಲೆ ಎಚ್ಜಿ ಶೈಲಜಾ, ದೈಹಿಕ ಶಿಕ್ಷಣ ನಿರ್ದೇಶಕ ಎಚ್ಎಂ ಚಂದ್ರೇಗೌಡ, ವ್ಯವಸ್ಥಾಪಕ ಡಿ ಶಂಕರ್, ತರಬೇತುದಾರ ಯಲ್ಲಪ್ಪ ಎಸ್ ಮಾಂಗ್, ಗಣೇಶ್ ಹುದ್ದಾರ್, ದೈಹಿಕ ಶಿಕ್ಷಣ ಅಧಿಕಾರಿ ಕೆಟಿ ಆನಂದ್ ಅಭಿನಂದಿಸಿದ್ದಾರೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಹೆಣ್ಣಾಗಲಿ ಗಂಡಾಗಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಕಾನೂನಿನ ಕರುಳಬಳ್ಳಿ ನಮ್ಮೊಂದಿಗಿರುತ್ತದೆ. ಅದನ್ನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಉಷಾರಾಣಿ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಧಾನ್ ಸೇ ಸಮಾಧಾನ್ ಕುರಿತು ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ನಮ್ಮ ರಕ್ಷಣೆ ಮತ್ತು ಘೋಷಣೆಗೆ ಕಾನೂನು ಅತ್ಯವಶ್ಯಕವಾಗಿದೆ. ಮನುಷ್ಯ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೆ ಕರುಳ ಬಳ್ಳಿ ಮಗುವನ್ನ ಸುತ್ತಿಕೊಂಡು ರಕ್ಷಣೆ ಮಾಡುತ್ತದೆಯೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಆ ಮಗುವಿನ ರಕ್ಷಣೆಯನ್ನ ನಮ್ಮ ಕಾನೂನುಗಳು ಮಾಡುತ್ತದೆ. ಹುಟ್ಟಿನಿಂದ ಸಾಯೋ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗಿರುತ್ತದೆ. ಮಗು ಗರ್ಭದಲ್ಲಿದ್ದಾಗ ಹೆಣ್ಣು ಮತ್ತು ಗಂಡೆಂದು ಲಿಂಗ ನಿರ್ಧಾರ ಮಾಡುವುದು ಹಾಗೂ ಭ್ರೂಣ ಹತ್ಯೆ ಮಾಡುವುದು ಅಪರಾಧವಾಗಿದೆ. ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತದೆ ಎಂದರು. ಪುರುಷರು ಮತ್ತು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರೋದಿಲ್ಲ. ಈ ವೇಳೆ ಸಮಾಜದಲ್ಲಿ ಬಹಳಷ್ಟು ಅನಾಚಾರಗಳಿಗೆ ಎಡೆಮಾಡಿಕೊಡುತ್ತದೆ. ಜೊತೆಗೆ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳಗಳು ಹೆಚ್ಚಾಗುತ್ತದೆ. ಇಲ್ಲಿಂದಲೇ ಕಾನೂನಿನ ಹೆಜ್ಜೆ ಪ್ರಾರಂಭವಾಗುವಲ್ಲಿ ನಾವು ಎಡವಬಾರದೆಂದು ಹೇಳಿದರು. ಮಹಿಳೆಯರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ನಿಮ್ಮೊಟ್ಟಿಗೆ ಇರುವವರಿಗೆ ತಿಳಿ ಹೇಳಿ ಸದೃಢವಾದ ಭಾರತ ದೇಶವನ್ನು ನಿರ್ಮಿಸಬಹುದೆಂದು ನಾವು ನಂಬಿದ್ದೇವೆ. ಗಂಡು ಹೆಣ್ಣೆನ್ನುವ ಭೇದ ಭಾವ ಮನೆಯಿಂದಲೇ ಅಳಿಸಿ ಹೋಗಬೇಕೆಂದು ಸಲಹೆ ನೀಡಿದರು. ಕಾನೂನನ್ನು ಯಾವ ರೀತಿ ಬಳಸಬೇಕು ಅದೇ ರೀತಿ ಬಳಕೆ ಮಾಡಬೇಕು. ಪ್ರತಿದಿನ ದೌರ್ಜನ್ಯಗಳು ಹೆಣ್ಣು ಮಕ್ಕಳ ಮೇಲೆ ಸಂಭವಿಸುತ್ತಿದ್ದು, ಮಹಿಳೆಯರ ರಕ್ಷಣೆಗಾಗಿ ಮತ್ತು ಸಂರಕ್ಷಣೆಗಾಗಿ ಹಲವು ಕಾನೂನುಗಳಿವೆ. ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಾರೆ ಅಲ್ಲಿನ ಮಾಲೀಕರಿಗೆ ದೌರ್ಜನ್ಯದ ನಿರ್ದೇಶನ ನೀಡಿದ್ದು ಇದನ್ನು ಪಾಲಿಸಬೇಕೆಂದು ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಂಆರ್ ಧರಣಿಕುಮಾರ್ ಮಾತನಾಡಿ, ಅಷ್ಟೊಂದು ಜೀವ ಸಂಕುಲದಲ್ಲಿ ಮನುಷ್ಯ ಜೀವ ಸಂಕುಲ ವಿಶೇಷವಾಗಿದೆ. ಮನುಷ್ಯನಿಗೆ ಹೆಚ್ಚು ಬುದ್ಧಿಶಕ್ತಿ ನೀಡಿದೆ. ಮನುಷ್ಯನಲ್ಲೇ ನಾನು ಮೇಲು ಕೀಳು ತಾರತಮ್ಯ ಹಾಗೂ ನಾನು ಗಂಡು ಹೆಣ್ಣೆಂಬುದು ಹುಟ್ಟಿಕೊಂಡಿದೆ. ಈ ತಾರತಮ್ಯ ಹೋಗಲಾಡಿಸಲು ಅನೇಕ ಕಾನೂನುಗಳು ಬಂದಿದೆ. ಪ್ರತಿಯೊಬ್ಬರೂ ಕಾನೂನನ್ನು ತಿಳಿದು ಪಾಲಿಸಬೇಕು. ಜೊತೆಗೆ ಸುತ್ತಮುತ್ತಲ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದರು.
ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ, ವಕೀಲರ ಸಂಘದ ಅಧ್ಯಕ್ಷ ಟಿಡಿ ಪ್ರಸನ್ನ, ತಾಲೂಕು ಸಿಡಿಪಿಒ ಕೆಸಿ ಜ್ಯೋತಿಲಕ್ಷ್ಮಿ, ವಕೀಲರ ಸಂಘದ ಕಾರ್ಯದರ್ಶಿ ಬಿಎಂ ಸಂತೋಷ್, ವಕೀಲರಾದ ಎಂಬಿ ಗಿರಿಜಾಂಬಿಕಾ, ಕೆಆರ್ ಬಿಂದೇಶ್ವರಿ ಇತರರು ಉಪಸ್ಥಿತರಿದ್ದರು. ಜೀವನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. HCN ನ್ಯೂಸ್ ಹಾಸನ್. ಹುಟ್ಟಿಕೊಂಡಿವೆ, ನಮ್ಮ ರಕ್ಷಣೆಗೆ ಪೋಷಣೆಗೆ ಇದೆ. ಹಾಗೆಯೇ ಮನುಷ್ಯ ತಾಯಿಯ ಗರ್ಭದಲ್ಲಿರುವಾಗ ಹೇಗೆ ಕರುಳ ಬಳ್ಳಿ ಆತನನ್ನು ಸುತ್ತಿಕೊಂಡು ಆ ಮಗುವನ್ನು ಸುತ್ತಿ ರಕ್ಷಣೆ ಮಾಡ್ತದೋ, ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವನಿಗೆ ಅವನ ರಕ್ಷಣೆ, ಆ ಮಗುವಿನ ರಕ್ಷಣೆಯನ್ನು ನಮ್ಮ ಕಾನೂನುಗಳು ಮಾಡ್ತವೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರ್ತದೆ. ಮೊದಲಿಗೆ ಹೆಣ್ಣು ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣೋ ಗಂಡೋ ಅಂತ ನಿರ್ಧಾರ ಮಾಡೋದು ಅದು ಅಪರಾಧ, ಭ್ರೂಣ ಹತ್ಯೆ ಮಾಡೋದು ಅಪರಾಧ. ಹೀಗೆ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಕಾನೂನುಗಳು. ಈ ರೀತಿ ಭ್ರೂಣ ಹತ್ಯೆ ಅಥವಾ ಮಗುವಿನ ಸಕಲೇಶಪುರ ನಗರದ ಹೇಮಾವತಿ ನದಿ ಪಕ್ಕದಲ್ಲಿ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣದ ಆರೋಪ ಹಿನ್ನೆಲೆ ಅಕ್ಟೋಬರ್ 5ರಂದು ಬೆಳಂಬೆಳಗ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಾಲೂಕು ಆಡಳಿತ ತಡೆಗೋಡೆ ತೆರವುಗೊಳಿಸಿದ್ದಾರೆ. ಸಕಲೇಶಪುರ ನಗರದ ಶ್ರೀನಿವಾಸ ಕನ್ವೆನ್ಷನ್ ಹಾಲ್ ಮಾಲೀಕತ್ವದ ಶ್ರೀನಿವಾಸ್ ನಿರ್ಮಿಸಿದ್ರು ಎನ್ನಲಾದ ತಡೆಗೋಡೆ ಕುರಿತು ಕೆಲ ಸಂಘ ಸಂಸ್ಥೆಗಳು ಆರೋಪ ಮಾಡಿದ್ರು. ಹಾಗಾಗಿ ಅಕ್ಟೋಬರ್ 5ರಂದು ಬೆಳಗ್ಗೆ ಜೆಸಿಬಿ ಯಂತ್ರದ ಮೂಲಕ ಬೃಹತ್ ತಡೆಗೋಡೆಯನ್ನು ತೆರವುಗೊಳಿಸಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಮಾಲೀಕರಾದ ಶ್ರೀನಿವಾಸ್ ಹೇಳಿಕೆಯಂತೆ ತಾಲೂಕಿನ ಕಸಬಾ ಹೋಬಳಿಯ ಮಳಲಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 286, 287, 288 ನನ್ನ ಸ್ವಂತ ಹಿಳುವಳಿ ಜಮೀನಾಗಿದ್ದು, ಈ ಜಮೀನಲ್ಲಿ ನಾನು ಅಡಿಕೆ, ಏಲಕ್ಕಿ, ಕಾಡು ಜಾತಿಯ ಮರಗಳನ್ನು ಹಾಕಿ ಕೃಷಿ ಚಟುವಟಿಕೆ ಮಾಡಿಕೊಂಡಿರುತ್ತೇನೆ. ಈ ಕೃಷಿ ಜಮೀನಿಗೆ ದನಕರುಗಳು ಬರೋದ್ರಿಂದ ಹಾಗೂ ಹೇಮಾವತಿ ನದಿಯು ಪಕ್ಕದಲ್ಲಿರೋದ್ರಿಂದ ನೀರಿನ ರಭಸಕ್ಕೆ ಮಣ್ಣಿನ ಸವೆತ ಉಂಟಾಗಿರುತ್ತದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ನನ್ನ ಹಿಡುವಳಿ ಜಾಗದ ಪಶ್ಚಿಮ ಭಾಗದಲ್ಲಿ ಕಾಂಪೌಂಡ್ ನಿರ್ಮಿಸಿಕೊಂಡಿರುತ್ತೇನೆ. ನಾನು ಈ ಕಾಂಪೌಂಡ್ ನಿರ್ಮಿಸುವ ಮುಂಚೆ ಮಳಲಿ ಗ್ರಾಮ ಪಂಚಾಯಿತಿಗೂ ಸಹ ನನಗೆ ಕಾಂಪೌಂಡ್ ಕಟ್ಟಲು ಅನುಮತಿ ಕೇಳಿಕೊಳ್ಳುತ್ತೇನೆ. ಆ ಸರ್ವೆ ನಂಬರ್ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಹಾಗೂ ಸಕಲೇಶಪುರ ಪುರಸಭೆಯವರು ಸಹ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಈ ಹಿಡುವಳಿ ಜಾಗವು ಯಾವುದೇ ಮುಳುಗಡೆ ಜಾಗಕ್ಕೆ ಸೇರಿಲ್ಲವೆಂದು ಹೇಮಾವತಿ ಜಲನಯನ ಇಲಾಖೆಯವರು ನಮಗೆ ನಿರಾಪೇಕ್ಷಣಾ ಪತ್ರ ನೀಡಿರುತ್ತಾರೆ. ಹಾಗೂ ಈ ಜಾಗಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿಡುವಳಿ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಹಿಡುವಳಿ ಮಧ್ಯದಲ್ಲಿ ದಾರಿಯನ್ನ ಬಿಟ್ಟುಕೊಟ್ಟಿರುತ್ತೇನೆ. ಆದರೆ ಸಕಲೇಶಪುರ ತಾಲೂಕು ಆಡಳಿತಾಧಿಕಾರಿಗಳು ಏಕಾಏಕಿ ನಮಗೆ ಯಾವುದೇ ಮಾಹಿತಿ ಹಾಗೂ ನೋಟಿಸ್ ನೀಡದೆ ಬೆಳಗ್ಗೆ 5:30 ಸರಿಸುಮಾರಿಗೆ ಪುರಸಭೆಯ ಜೆಸಿಬಿ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಸಹಾಯದಿಂದ ಕಾಂಪೌಂಡ್ ಒಡೆದು ಹಾಕಿದ್ದಾರೆ ಎಂದು ದೂರಿದರು. ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ ಮಾತನಾಡಿ, ಈ ಹಿಂದೆಯೇ ಶ್ರೀನಿವಾಸ ಕನ್ವೆನ್ಷನ್ ಅವರಿಗೆ ಈ ಪ್ರದೇಶ ಬಫರ್ ಝೋನ್ಗೆ ಬರುವ ಕಾರಣ ಈ ಜಾಗದಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದೆಂದು ನೋಟಿಸ್ ನೀಡಲಾಗಿತ್ತು. ಅದಲ್ಲದೆ ಹೇಮಾವತಿ ನದಿ ಪಾತ್ರದ 50 ಮೀಟರ್ನಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದೆಂಬ ನಿಯಮವಿದೆ. ಆ ನಿಯಮವನ್ನ ಮೀರಿ ಹಾಗೂ ಸಾರ್ವಜನಿಕರು ತಿರುಗಾಡುವ ರಸ್ತೆಗೆ ಮತ್ತು ವಿದ್ಯುತ್ ಕಂಬಗಳಿಗೆ ತಡೆಗೋಡೆ ಸೇರಿಸಿ ಕಟ್ಟಿರುವುದು ನಿಯಮ ಬಾಹಿರವಾಗಿದ್ದು, ಅಕ್ರಮ ತಡೆಗೋಡೆ ಬಗ್ಗೆ ಸಂಘಟನೆಗಳು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ ಹಿನ್ನೆಲೆ ಇಂದು ತಡೆಗೋಡೆ ತೆರವುಗೊಳಿಸಲಾಗಿದೆ ಎಂದರು. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಲೆನಾಡು ರಕ್ಷಣಾ ಸೇನೆ ಅಕ್ರಮವಾಗಿ ವಲಸಿಗರು ಸಕಲೇಶಪುರ ಸಂತೆ ಮಾರುಕಟ್ಟೆಯಲ್ಲಿ ಅಂಗಡಿಗಳನ್ನು ಹಾಕಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿ ಸಕಲೇಶಪುರ ಉಪವಿಭಾಗಾಧಿಕಾರಿಗಳಾದ ಶ್ರುತಿಯವರಿಗೆ ಮನವಿಯನ್ನು ಸಲ್ಲಿಸಿದರು.
ಗುರುವಾರ ಸಂತೆ ಮೈದಾನದಲ್ಲಿ ಉಪವಿಭಾಗಾಧಿಕಾರಿಗಳು ಮತ್ತು ಸಕಲೇಶಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಜಂಟಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಅಂಗಡಿಗಳನ್ನು ಹಾಕಿಕೊಂಡವರ ದಾಖಲಾತಿ ಪರಿಶೀಲಿಸಿ ದಾಖಲೆಗಳನ್ನು ಕಚೇರಿಗೆ ತರಲು ಸೂಚಿಸಿ ಅಕ್ರಮವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಹಾಕಿಕೊಂಡಂತಹ ವಲಸಿಗರ ಅಂಗಡಿಗಳನ್ನು ತೆರವು ಮಾಡಿಸಿ ಅವರ ದಕ್ಷತೆಯನ್ನ ತೋರಿದ್ದಾರೆ. HCN ನ್ಯೂಸ್ ಸಕಲೇಶಪುರ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸೌತ್ ಆಫ್ರಿಕಾದ ಸನ್ಸಿಟಿಯಲ್ಲಿ ನಡೆದ ಅಂತಾರಾಷ್ಟೀಯ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 74 ಕೆಜಿ ತೂಕದ ಸ್ಪರ್ಧೆ ವಿಭಾಗದಲ್ಲಿ ಹಾಸನ ಜಿಲ್ಲೆಯ ವೇಟ್ ಲಿಫ್ಟರ್ ಸಂಸ್ಥೆಯ ಸಹ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಭಾಗವಹಿಸಿ ಅತ್ಯುತ್ತಮವಾದ ಗೆಲುವು ತಮ್ಮದಾಗಿಸಿಕೊಳ್ಳುವ ಮೂಲಕ ಚಿನ್ನದ ಪದಕ ಪಡೆದುಕೊಂಡು ಜಿಲ್ಲೆಗೆ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರು ಕ್ರೀಡಾಭಿಮಾನಿಗಳು ಅಭಿನಂದಿಸಿದ್ದಾರೆ. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಅಕ್ರಮ ನಡೆದಿಲ್ಲ, ಅಕ್ರಮದ ರೂವಾರಿ ಯಾರೆಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ. HD ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ. ಆಲೂರು ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುತ್ತಿದೆ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿಯಿಂದ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ. ಹೆಚ್ಚಿನ ಅಪಘಾತಕ್ಕೆ ನಾಯಿಗಳೇ ಕಾರಣ. ನಾಯಿಗಳ ಸಮಸ್ಯೆ ಬಗ್ಗೆ ನಾಗರಿಕರ ಆಕ್ರೋಶ. ಹೊಯ್ಸಳ ಉತ್ಸವ ಹಾಗೂ ಹಲ್ಮಿಡಿ ಉತ್ಸವ ಮಾಡಲು ಹಿಂದೇಟು ಹಾಕುತ್ತಿರುವ ಸರ್ಕಾರ. ಸಂಘಟನೆಗಳ ಪ್ರಮುಖರಿಂದ ವ್ಯಾಪಕ ಖಂಡನೆ. ಶಾಸಕ HK ಸುರೇಶ್ ನೇತೃತ್ವದಲ್ಲಿ ಉತ್ಸವ ನಡೆಸಲು ಸಾರ್ವಜನಿಕರ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.